ಆತ್ಮೀಯ ಸಾರ್ವಜನಿಕ ಮತ್ತು ರೈತ ಬಂಧುಗಳೇ, ಈ ವರ್ಷ ಇದೇ ಜನವರಿ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ನಂತರ 23, 24, 25 ನಾವು ಅರಮನೆ ಮೈದಾನ ತ್ರಿಪುರವಾಸಿನಿ ನಮ್ಮ ಮೇಕ್ರಿ ಸರ್ಕಲ್ ಪಕ್ಕದಲ್ಲಿ ಒಂದು ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ಮೇಳವನ್ನು ನಾವು ಮಾಡ್ತಾಯಿದ್ದೀವಿ. ಕಳೆದ ವರ್ಷ ಮಾಡೋದಕ್ಕಿಂತ ಈ ವರ್ಷ ವಿಭಿನ್ನವಾಗಿರುತ್ತೆ, ಭಾಳ ವಿಶೇಷವಾಗಿರುತ್ತೆ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳ್ಕೊಳ್ಳೋ ಅಂಥದ್ದು, ಉಪಯೋಗ ಆಗುವಂಥ ಎಲ್ಲ ವಿಚಾರವನ್ನು ಅಲ್ಲಿ ಚರ್ಚೆ ನಡೆಯುತ್ತೆ. ಈ ದೇಶದ 20 ರಾಜ್ಯಗಳಿಗಿಂತ ಹೆಚ್ಚು ಮಂತ್ರಿಗಳು, ಅಧಿಕಾರಿಗಳು ಮತ್ತು ಕೃಷಿಗೆ ಸಂಬಂಧಪಟ್ಟಂಥ, ಮಿಲೆಟಿಗೆ ಸಂಬಂಧಪಟ್ಟಂಥ ಅನೇಕರು ಬಂದು ಇಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಅನೇಕರು ಇವತ್ತಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ. ರಾಷ್ಟ್ರದಲ್ಲೂ ಸಹ 17 ರಾಷ್ಟ್ರದ ಪ್ರತಿನಿಧಿಗಳು ಇಲ್ಲಿ ಬರತಕ್ಕಂಥ ಸೂಚನೆ ನಮಗೆ ಸಿಕ್ಕಿದೆ. ಹಾಗಾಗಿ ಬಹುಶಃ ಮೊನ್ನೆ ನೀವು ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನವನ್ನು ನೋಡಿದ್ದೀರಾ. ಕಳೆದ 86 ಸಮ್ಮೇಳನದಲ್ಲಿ ಭಾಳ ವಿಶೇಷವಾಗಿ ಮಂಡ್ಯ ಸಮ್ಮೇಳನವನ್ನು ಇಡೀ ರಾಷ್ಟ್ರದ, ರಾಜ್ಯದ, ಹೊರದೇಶದ ಕನ್ನಡಿಗರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಏನು ಚನ್ನಬಸಪ್ಪನವರಿದ್ದರು, ಅವರೇ ಸ್ವತಃ 20 ರಾಜ್ಯಗಳಲ್ಲಿ 20 ಸಮಾವೇಶದಲ್ಲಿ ನಾನು ನೋಡಿದ್ದೀನಿ, ಇಂಥ ಒಂದು ಸಮಾವೇಶವನ್ನು ನೋಡಲಿಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮಂಡ್ಯ ಸಮ್ಮೇಳನ ಯಾವ ರೀತಿ ಆಯಿತೋ ಅದಕ್ಕಿಂತ ಒಂದು ರೀತಿ ರೈತರಿಗೆ, ಕೃಷಿಕರಿಗೆ ಅನುಕೂಲ ಆಗುವಂಥ ಅನೇಕ ವಿಚಾರಗಳನ್ನ ಇಲ್ಲಿ ಚರ್ಚೆ ಆಗ್ತವೆ. ಮತ್ತು ಏನು ನಾವು ಕಳೆದೋಗಿದ್ದಂಥ ನಮ್ಮ ಆಹಾರ ಪದ್ಧತಿಗಳಿದೆ, ಅದನ್ನು ಮತ್ತೆ ವಾಪಸ್ಸು ತರೋವಂಥ ನಮ್ಮ ಸಂಕಲ್ಪ ಏನಿದೆ, ಮತ್ತು ಜೊತೆಗೆ ರೋಗ ನಿರೋಧಕ ಆಹಾರಗಳನ್ನ ಉಪಯೋಗಿಸ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಏನಿದೆ, ಮತ್ತು ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಅದಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋ ಆಲೋಚನೆ ಇದೆ. ಈ ಥರ ಅನೇಕ ವಿಚಾರಗಳನ್ನ ನಾವು ಈ ಬಾರಿ ಈ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳದಲ್ಲಿ ನಾವು ಎಲ್ರಿಗೂ ತಿಳಿಸುವಂಥರಾಗಿದ್ದೀವಿ. ಸೊ ನೀವೇ ಸ್ವತಃ ನೋಡಿ ತಿಳ್ಕೊಳ್ಳೋವಂಥ, ಚರ್ಚೆ ಮಾಡ್ತಕ್ಕಂಥ ಅವಕಾಶಗಳಿದೆ. ದಯಮಾಡಿ ಇಲ್ಲಿ ನಡೀತಕ್ಕಂಥ, ಈಗ ರಾಷ್ಟ್ರದ 20 ರಾಜ್ಯದ ಜನ ಬರ್ತಾರೆ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 17 ರಾಷ್ಟ್ರದ ಪ್ರತಿನಿಧಿಗಳು ಬರ್ತಾರೆ ಅಂದರೆ, ನಮ್ಮ ರಾಜ್ಯದ 31 ಜಿಲ್ಲೆಯ 224 ಕ್ಷೇತ್ರದ ಸಾರ್ವಜನಿಕರು, ಕೃಷಿಕರು ಬಂದು ಇದನ್ನು ನೀವೆಲ್ಲರೂ ಸಹ ವಿಚಾರವನ್ನು ತಿಳ್ಕೋಬೇಕು ಅಂತೇಳಿ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ. ಸೊ ಬಹುಶಃ ಈ ತಿಂಗಳು ಮುಂದೆ ಬರ್ತಕ್ಕಂಥ 23 ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನಾಗ್ರೇಷನ್ ಆಗುತ್ತೆ. ಸೊ ಕೇಂದ್ರದ ಸಚಿವರು ಬರ್ತಾರೆ, ರಾಜ್ಯದ ಹಲವಾರು ಸಚಿವರು ಬರ್ತಾರೆ, ರಾಷ್ಟ್ರದ ಅನೇಕ ಸಚಿವರು ಬರ್ತಾರೆ. ದಯಮಾಡಿ 23, 24, 25 ನೀವು ಬಂದು ಇದನ್ನೆಲ್ಲನೂ ಸಹ ತಿಳ್ಕೋಬೇಕು, ಇದನ್ನು ಉಪಯೋಗಿಸ್ಕೋಬೇಕು. ಇದನ್ನು ಹೆಚ್ಚು ರೈತರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ದಯಮಾಡಿ ಎಲ್ಲರೂ ಸಹ 3 ದಿವಸ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ.